ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದೆ ಬಂದಿರುವಂತಹ ಈ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ತನ್ನ ಅರ್ಜಿಯಲ್ಲಿ ಏನೆಲ್ಲ ವಿಷಯಗಳನ್ನು ಉಲ್ಲೇಖ ಮಾಡಿದ್ದ ಅನ್ನೋದನ್ನ ನಿಮಗೆ ವಿವರಿಸ್ತಾ ಇದ್ದೀನಿ. ಕ್ರೈಮ್ ಸೀನ್ ಅಲ್ಲಿ ಕ್ರೈಮ್ ಆಗೋವರೆಗೂ ಏನೇನಾಯಿತು ಅಲ್ಲಿವರೆಗೂ ನೀವು ನೋಡಿದ್ರಿ ಬ್ರೇಕ್ಗಿಂತ ಮುಂಚೆ. ಈಗ ಕ್ರೈಮ್ ಆದ ನಂತರ ಏನಾಯಿತು ಆ ಘಟನಾವಳಿಗಳನ್ನು ಕೂಡ ಇಂಚಿಂಚು ಆತ ಉಲ್ಲೇಖ ಮಾಡಿದ್ದಾನೆ. ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ ಅನ್ನುವಂತಹ ವಿಷಯವನ್ನ ಆ ವಿಚಾರವನ್ನ ದರ್ಶನ್ಗೆ ತಿಳಿಸಿದ್ದೇ ಪ್ರದೋಷ್. ಯಾವಾಗ ತಾವು ಮೆರೆದಿರುವಂತಹ ಕ್ರೌರ್ಯ ಓರ್ವನ ಪ್ರಾಣ ತೆಗೆಯೋ ರೀತಿ ಆಗಿದೆಯೋ ಅನ್ನುವಂಥ ವಿಷಯ ದರ್ಶನ್ಗೆ ಗೊತ್ತಾಯಿತು, ಆ ವಿಚಾರ ಕೇಳಿ ಆಘಾತಕ್ಕೊಳಗಾಗಿದ್ರಂತೆ ದರ್ಶನ್. ಅದಾದ್ಮೇಲೆ ಪ್ರದೋಷ್ ಹತ್ರ ಒಂದು ಮಾತನ್ನ ಹೇಳ್ತಾರಂತೆ, ನನ್ನ ಗನ್ನಿಂದ ಶೂಟ್ ಮಾಡಿಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತೀನಿ. ಈ ವಿಷಯ ಹೊರಗಡೆ ಬಂದು ದೊಡ್ಡ ಸುದ್ದಿ ಆಯಿತು ಅಂತಾದರೆ ಹೀಗಾಗಿ ನೀನು ನನಗೆ ಸಹಾಯ ಮಾಡಲೇಬೇಕು ಅನ್ನುವಂಥ ಒಂದು ಮನವಿಯನ್ನು ಪ್ರದೋಷ್ ಬಳಿ ದರ್ಶನ ಮಾಡ್ಕೊಂಡಿದ್ರಂತೆ. ತನಗೆ ಸಹಾಯ ಮಾಡು ಅಂತ ಹೇಳಿ ಖುದ್ದಾಗಿ ದರ್ಶನ್ ಪ್ರದೋಷ್ಗೆ ಕೇಳಿದ್ರಂತೆ. ಸೊ ಹೀಗಾಗಿ ದರ್ಶನ್ ಹೇಳಿದ್ರು ಅಂತ ಹೇಳಿ ಈ ಕೇಸ್ನಲ್ಲಿ ಸಹಾಯ ಮಾಡಲಿಕ್ಕೆ ನಾನು ಮುಂದೆ ಬಂದೆ ಅನ್ನುವಂಥ ವಿಷಯವನ್ನ ನಾವಲ್ಲ, ಈ ಪ್ರಕರಣದ A14 ಪ್ರದೋಷ್ ಹೇಳ್ತಿರುವಂಥದ್ದು, ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ಕೋರ್ಟ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇರುವಂಥದ್ದು. ಇದ್ಯಾವುದು ಕೂಡ ಕಪೋಲ ಕಲ್ಪಿತ ಮಾಹಿತಿ ಅಲ್ಲ. ಕೆಲವೊಂದಷ್ಟು ಜನ ಇನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದಾರಲ್ಲ, ನಿಮಗೆ ಹೆಂಗೆ ಗೊತ್ತು ಆರ್ಡರ್ ಇರೋದು ಸೋಮವಾರ, ಆರ್ಡರ್ ಇರೋದು ಸೋಮವಾರ ಆಕ್ಷೇಪಣೆ ಸಲ್ಲಿಸೋಕೆ, ಮಾಫಿ ಸಾಕ್ಷಿ ಹೌದೋ ಇಲ್ವೋ ಅಂತ ಡಿಸೈಡ್ ಮಾಡೋದಲ್ಲ. ಸೊ ಈ ಒಂದು ಬೇರ್ ಮಿನಿಮಮ್ ನಾಲೆಡ್ಜ್ ಕೂಡ ಇಟ್ಕೊಂಡು ಕೆಲವೊಂದಷ್ಟು ಜನ ಡಿಬೇಟ್ ಮಾಡೋದಕ್ಕೆ ಬರೋದಿಲ್ಲ, ಅದೇ ಬೇಜಾರು. ಸೊ ಇವಿಷ್ಟು ಆ ಕೊಲೆ ಏನಾಯಿತು ಅದರ ನಂತರ ಆದಂಥ ಒಂದು ಘಟನಾವಳಿಗಳು ಏನು ಗಮನಿಸ್ತಾ ಇದ್ದೀವಿ. ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆಯ ಬಳಿಕ ರೇಣುಕಾಸ್ವಾಮಿ ಮೃತಪಡ್ತಾರೆ. ಇದಾದ್ಮೇಲೆ ಈ ವಿಷಯವನ್ನು ತಿಳಿಸೋಕೆ ದರ್ಶನ್ ಮನೆಗೆ ಪ್ರದೋಷ್ ವಾಪಸ್ ಬರ್ತಾನೆ. ರೇಣುಕಾಸ್ವಾಮಿ ಸತ್ ಹೋಗಿದ್ದಾನೆ ಅನ್ನುವಂಥ ವಿಷಯವನ್ನ ದರ್ಶನ್ಗೆ ತಿಳಿಸ್ತಾನೆ. ನಂತರ ಶಾಕ್ಗೆ ಒಳಗಾಗಿದ್ರಂತೆ ದರ್ಶನ್. ಇದಾದ್ಮೇಲೆ ಕೇಳ್ಕೊಳ್ತಾರೆ, ತನ್ನ ಗನ್ನಿಂದ ಶೂಟ್ ಮಾಡಿಕೊಂಡು ನಾನು ಸತ್ತು ಹೋಗ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ದರ್ಶನ್ ಬೆದರಿಸಿದ್ರಂತೆ ಪ್ರದೋಷ್ಗೆ. ಹೇಗಾದ್ರೂ ಮಾಡಿ ಈ ಕೇಸ್ನಲ್ಲಿ ನನಗೆ ಸಹಾಯ ಮಾಡು, ಈ ರೀತಿಯಾಗಿ ಪ್ರದೋಷ್ಗೆ ಕೇಳ್ಕೊಂಡ್ರಂತೆ. ರಾಘವೇಂದ್ರ, ನಂದೀಶ್, ಪವನ್ ಇವರೆಲ್ಲರೂ ಕೂಡ ಸರೆಂಡರ್ ಆಗ್ಬಿಡ್ಲಿ ಅಂತ ಪ್ರದೋಷ್ ಒಂದು ಸಲಹೆಯನ್ನ ಕೊಡ್ತಾನೆ. ಆದರೆ ಶೆಡ್ ಹೆಸರು ಬಂದ್ರೆ ಕಂಟಕ ಆಗುತ್ತಲ್ಲ, ಅದಕ್ಕೆ ವಿನಯ್ ಹೇಳಿದ್ನಂತೆ, ಶೆಡ್ ಹೆಸರು ಹೇಳಕ್ ಹೋಗ್ಬೇಡ. ಇದಾದ ಮೇಲೆ ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ಸಾವಿನ ಮಾಹಿತಿಯನ್ನು ಪ್ರದೋಷ್ ನೀಡಿದ್ದಾನೆ. ಇದು ಮತ್ತೋರ್ವ ಇನ್ಸ್ಪೆಕ್ಟರ್. ಸೊ ಆಗ ಇನ್ಸ್ಪೆಕ್ಟರ್ ಹೇಳ್ತಾರಂತೆ, ತುಂಬಾ ಸೀರಿಯಸ್ ಇದೆ ಪ್ರಕರಣ, ಸರೆಂಡರ್ ಆಗೋದೇ ಬೆಸ್ಟು ಅಂತ. ರಾಘವೇಂದ್ರ ಮತ್ತು ಇತರರೊಂದಿಗೆ ಪ್ರದೋಷ್ ದರ್ಶನ್ನ ಮತ್ತೆ ಭೇಟಿ ಆಗ್ತಾನೆ. ರಾಘವೇಂದ್ರ ಯಾವಾಗ ಶರಣಾಗೋಕೆ ಒಪ್ಕೊಳ್ತಾನೋ ನಂತರ ಸತ್ವ ಅಪಾರ್ಟ್ಮೆಂಟ್, ಸುಮನಹಳ್ಳಿಯ ರಾಜಕಾಲುವೆ ಬಳಿ ಇರುವಂತಹ ಸತ್ವ ಅಪಾರ್ಟ್ಮೆಂಟ್ ಬಳಿ ಆ ಕಸ ಎಸೆಯುವಂತಹ ಜಾಗದಲ್ಲಿ ದೇಹವನ್ನು ಎಸೆದಿದ್ರು. ಇದಾದ ಮೇಲೆ ಕಾಮಾಕ್ಷಿಪಾಳ್ಯ ಠಾಣೆಗೆ ಸರೆಂಡರ್ ಆಗೋಕೆ ಅವ್ರು ಹೋದ್ರು ಅನ್ನುವಂಥ ಮಾಹಿತಿಯನ್ನ ಈತ ಉಲ್ಲೇಖ ಮಾಡ್ತಾನೆ. ಇದಾದ್ಮೇಲೆ ಕೊನೆಯದಾಗಿ, ಈಗ ನನಗೆ ಪಶ್ಚಾತ್ತಾಪ ಆಗಿದೆ, ಅದರಿಂದ ನಾನು ಸಾಕ್ಷಿಯನ್ನು ಹೇಳೋಕೆ ಮುಂದೆ ಬಂದಿದ್ದೇನೆ ಅನ್ನುವಂಥ ವಿಷಯವನ್ನ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡ್ತಾನೆ. ಇಷ್ಟೇ ಅಲ್ಲ, ಕೇಳ್ಕೊಳ್ತಾನೆ, ದಯವಿಟ್ಟು ನನಗೆ ಕ್ಷಮಾದಾನ ನೀಡಿ, ಈ ಕೇಸ್ನಲ್ಲಿ ನನಗೆ ಕ್ಷಮಾದಾನ ನೀಡಿ ಎನ್ನುವಂಥ ರಿಕ್ವೆಸ್ಟ್ ಅನ್ನು ಕೂಡ ಪ್ರದೋಷ್ ತನ್ನ ಅರ್ಜಿಯಲ್ಲಿ ಮಾಡಿರುವಂಥದ್ದು. ಇದಕ್ಕೂ ಮೀರಿ ಯಾರಾದರೂ ಪ್ರೂಫ್ ಕೇಳಿದ್ರೆ ಪ್ರೂಫ್ ಖಂಡಿತವಾಗ್ಲೂ ಕೊಡ್ತೀವಿ, ಬನ್ನಿ, ಡಾಕ್ಯುಮೆಂಟ್ಸೇ ಇದೆ, ಖಂಡಿತವಾಗ್ಲೂ ಕೊಡ್ತೀವಿ. ಸೊ ಇವಿಷ್ಟು ಪ್ರದೋಷ್ ತನ್ನ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳು. ಇಂಚಿಂಚು ಘಟನಾವಳಿಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾನೆ. ದರ್ಶನ್ಗೆ ಈತ ಯಾವಾಗಿಂದ ಗೊತ್ತು, ಹೆಂಗೆ ಗೊತ್ತಾಯಿತು, ಇವ್ರ ಬಾಂಡ್ ಹೆಂಗಿದೆ, ರೇಣುಕಾಸ್ವಾಮಿ ಕೊಲೆ ಆದಂಥ ದಿನ ಏನಾಯಿತು, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹಿಡಿದು ನೋಡಿ, ವಿಚಿತ್ರ ಅಂತಂದ್ರೆ ಈ ಶೆಡ್ಗೆ ಬರೋಕ್ಕಿಂತ ಮುಂಚೆ
3 ಗಂಟೆಗೆ ಪಾರ್ಟಿ ಇದೆ ಸ್ಟೋನಿ ಬ್ರೂಕ್ನಲ್ಲಿ ಬಂದ್ಬಿಡು ಅಂತ ಹೇಳಿದಾಗ ದೇವಸ್ಥಾನಕ್ಕೆ ಹೋಗಿದ್ರಂತೆ ಶನಿವಾರ ಅವತ್ತು. ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ನಂತರ ಸ್ಟೋನಿ ಬ್ರೂಕ್ ಹೋಗಿ ಅಲ್ಲಿಂದ ಬಂದಿದ್ದು ಈ ಗನಂದಾರಿ ಕೆಲಸ ಮಾಡಲಿಕ್ಕೆ. ಅಲ್ಲೇನಾಯಿತು, ಯಾರು ಬಂದರು, ಯಾರ ಜೊತೆ ಯಾರಿದ್ರು, ಯಾರ ಕಾರಲ್ಲಿ ಯಾರ್ಯಾರು ಬಂದರು, ಯಾರು ಹೆಂಗೆ ಹೊಡೆದ್ರು, ಯಾವುದ್ರಲ್ಲಿ ಹೊಡೆದ್ರು, ಹೆಂಗೆಲ್ಲ ಹೊಡೆದ್ರು, ಇದೆಷ್ಟು ಪ್ರದೋಷ್ ತನ್ನ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದನ್ನು ಬಿಟ್ಬಿಡಿ, ಪ್ರದೋಷ್ ಏನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಅದನ್ನು ಬಿಟ್ಬಿಡಿ. ಈ ಕೇಸ್ನ ಚಾರ್ಜ್ ಶೀಟನ್ನು ಓಪನ್ ಮಾಡಿ ನೋಡಿ. ಅಕಸ್ಮಾತ್ ಯಾರಾದರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಆಸಕ್ತಿ ಹೊಂದಿದ್ರೆ, ಬಾಸ್ ಏನು ಮಾಡಿದ್ರು ಅನ್ನೋದು ಗೊತ್ತಾಗಬೇಕು ಅಂತಂದರೆ, ಕೋರ್ಟ್ ಡಾಕ್ಯುಮೆಂಟ್, ಅದು ಪಬ್ಲಿಕ್ ಡಾಕ್ಯುಮೆಂಟ್, ಚಾರ್ಜ್ ಶೀಟ್ ತಗೊಳ್ಳಿ. ಬಿಡುವಿದ್ರೆ ಖಂಡಿತವಾಗ್ಲೂ ಓದಿ. ಅರ್ಥ ಆದರೆ ವೆರಿ ಗುಡ್. ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದು ಇನ್ನೂ ಅರಿವಾದರೆ ವೆರಿ ವೆರಿ ಗುಡ್. ಆಗ ಗೊತ್ತಾಗುತ್ತೆ ಯಾರ ಪಾತ್ರ ಏನು ಅಂತ. ನಿಮ್ಗೆ ಚಾರ್ಜ್ ಶೀಟ್ ಓದಲಿಕ್ಕೆ ಅಷ್ಟೊಂದು ಪುರ್ಸೋತಿಲ್ಲ ಅಂತಂದರೆ, ಪುನೀತ್ ಅನ್ನುವಂಥ ವ್ಯಕ್ತಿಯ ಸ್ಟೇಟ್ಮೆಂಟ್ ಇದೆ, ವಿಟ್ನೆಸ್ ಆತ ಈ ಕೇಸ್ಗೆ. ಆತನ ಸ್ಟೇಟ್ಮೆಂಟನ್ನು ಒಂದ್ಸಲಿ ಓದಿ ನೋಡಿ. ಇದನ್ನ ನೋಡ್ಬಿಟ್ಟೆ ಸುಪ್ರೀಂ ಕೋರ್ಟೇ ಗಾಬರಿ ಆಗಿದ್ದದ್ದು. ಹೈಕೋರ್ಟ್ ಇಷ್ಟು ಈಸಿಯಾಗಿ ಬೇಲ್ ಕೊಡೋದಕ್ಕೆ ಹೆಂಗ್ ಸಾಧ್ಯ? ಹೈಕೋರ್ಟ್ಗೆ ಮನಸ್ಸಿದ್ದಂತೆ ಕಾಣಿಸ್ತಾ ಇದೆ ಬೇಲ್ ಕೊಡ್ಲಿಕ್ಕೆ ಅನ್ನುವಂಥ ಮಾತನ್ನ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಹೇಳಿದ್ರು. ಅದಾದ್ಮೇಲೆ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿತ್ತು. ಈ ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಅಂಡ್ ನಿಜವಾಗ್ಲೂ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದ್ದಾರೆ, ತನಿಖಾಧಿಕಾರಿ, ಆಗ ವಿಜಯನಗರದ ACP ಆಗಿದ್ದಂಥ ಚಂದನ್ ಅವರೇ ಈ ಪ್ರಕರಣದ ತನಿಖಾಧಿಕಾರಿ ಆಗಿದ್ದರು. ಖುದ್ದಾಗಿ ACP ನೇತೃತ್ವದಲ್ಲಿ ಆದಂಥ ತನಿಖೆ ಇದು. ಟೆಕ್ನಿಕಲ್ ಡೀಟೇಲ್ಸು, ಅವರ ಲೊಕೇಶನ್ಗಳು, ಇದರ ಸಮೇತ ಅವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.